ನಮಸ್ತೆ ವೀಕ್ಷಕರೇ, ನಿಮಗೆಲ್ಲರಿಗೂ ಶ್ರೀಮದ್ ರಾಮಾಯಣಕ್ಕೆ ಸ್ವಾಗತ. ನಾವು ಇಂದು ಅತ್ಯಂತ ದುರ್ಮಾರ್ಗ ಅಂತಂದ್ರೆ ಕಾಡಿನ ಮಧ್ಯದಲ್ಲಿ ಒಂದು 5 ರಿಂದ 6 ಕಿಲೋಮೀಟರ್ ಗಟ್ಟಲೆ ಕಾಲ್ನಡಿಗೆಯಲ್ಲಿ ಬಂದು ತಲುಪಿರ್ತಕ್ಕಂಥ ಒಂದು ಆಶ್ರಮಕ್ಕೆ ಬಂದಿದ್ದೇವೆ. ಇಲ್ಲಿ ಪ್ರಭು ಶ್ರೀ ರಾಮಚಂದ್ರರು ದಂಡಕಾರಣ್ಯದ ಮೊದಲ ಆಶ್ರಮ ಇದಾಗಿತ್ತು. ಇದರ ಹೆಸರು ಅಮರಾವತಿಯ ಆಶ್ರಮ. ಈ ಆಶ್ರಮಕ್ಕೆ ಪ್ರಭು ಶ್ರೀ ರಾಮಚಂದ್ರರು ಪ್ರಥಮ ಬಾರಿಗೆ ಬಂದು ತಲುಪಿರ್ತಾರೆ. ನೋಡಿ ಆ ಆಶ್ರಮ ಹೇಗಿದೆ ನೋಡಿ ಪ್ರೀತಿಯ ವೀಕ್ಷಕರೇ, ಆ ಆಶ್ರಮ ಇಂದಿಗೂ ಸಹ ಕಾಡಿನ ಮಧ್ಯದಲ್ಲಿದೆ. ನಾವು ಕಲಿಯುಗದಲ್ಲಿ ನೋಡ್ತಾ ಇದ್ದೀವಿ, ದ್ವಾಪರ ಯುಗದ ಮುಗಿಸ್ಕೊಂಡು ತ್ರೇತಾಯುಗದಲ್ಲಿ ಪ್ರಭು ಶ್ರೀ ರಾಮಚಂದ್ರರು ಬಂದು ಇರ್ತಕ್ಕಂತಹ ಜಾಗ ಅಂದು ಹೇಗಿರ್ಬೇಕು ನನಗನ್ನಿಸ್ತು. ಇವತ್ತಿನ ಅನುಭವ ಹೇಳ್ತಾ ಇದ್ದೀನಿ. 45 ಡಿಗ್ರಿ ಬಿಸಿನಲ್ಲಿದೆ ಇವತ್ತು. ಅವತ್ತು 14 ವರ್ಷಗಳ ಕಾಲ ಪ್ರಭು ಶ್ರೀ ರಾಮಚಂದ್ರಗಳು ಸರಿಸುಮಾರು 10 ವರ್ಷಗಳ ಕಾಲ ಇದೇ ದಂಡಕಾರಣ್ಯದಲ್ಲಿ ಪ್ರಯಾಣ ಮಾಡಿ ಕಳೆದಿರ್ತಾರೆ. 45 ಡಿಗ್ರಿಗೆ ನಮ್ ಕೈ ತಡ್ಕೊಳಕ್ಕಾಗಿಲ್ಲ. ಅದಕ್ಕೆ ಅನ್ಸುತ್ತೆ ಕೈ ಯೋಚನೆ ಮಾಡಿ 14 ವರ್ಷ ಹೋಗ್ಬೇಕು, ಅದು ಕಾಡಿನ ವನವಾಸದಲ್ಲೇ ಇರ್ಬೇಕು ಅಂತ ಹೇಳಿ ಕಳ್ಸಿರ್ತಕ್ಕಂಥ ವಿಚಾರ ಅಂತ ಇವಾಗ ನನಗೆ ಅನುಭವಕ್ಕೆ ಬರ್ತಾ ಇದೆ. ವೀಕ್ಷಕರೇ ನೋಡಿ, ಈ ಒಂದು ಆಶ್ರಮದ ವಿಶೇಷತೆ ಏನಂತಂದ್ರೆ, ಇದೇ ಪ್ರಭು ಶ್ರೀ ರಾಮಚಂದ್ರರ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಈ ಹಿಂದೆ ಅಂಬರೀಷ ಎಂಬ ರಾಜನ ಇತಿಹಾಸವನ್ನು ನನ್ನ ಇಂದಿನ ವಿಡಿಯೋಗಳಲ್ಲಿ ಸಂಪೂರ್ಣವಾಗಿ ನಾನು ತಿಳಿಸಿದ್ದೀನಿ. ಅವರು ಇಲ್ಲಿಗೆ ಬಂದು ಮುಕ್ತಿ ಹೊಂದಲು ಯಜ್ಞ ಕೈಗೊಂಡು ತಪಸ್ಸು ಮಾಡಿರ್ತಕ್ಕಂಥ ಆಶ್ರಮವು ಕೂಡ ಅಮರಾವತಿ ಆಶ್ರಮವಾಗಿರ್ತದೆ. ಅವರು ಆಶ್ರಮದಲ್ಲಿ ಇದ್ದು ತಪಸ್ಸು ಮಾಡಿರ್ತಕ್ಕಂಥ ಜಾಗ ಇದೆ ನೋಡಿ. ಅಲ್ಲಿ ಇಂದಿಗೂ ಸಹ ನೀರಿನ ಹೊಳ ಹರಿವು ಕಂಡು ಬರ್ತಿದೆ. ಇಲ್ಲಿನ ಜನಗಳ ಒಂದು ಸಂಪೂರ್ಣವಾದ ನಂಬಿಕೆ, ಅಂಬರೀಷ ಇಲ್ಲಿ ಇದ್ದು ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದಾನೆ ಅಂತ ಹೇಳಿ ಅವರೇ ಈ ಅಂಬರೀಷ. ಆದ್ರೆ ಪಕ್ಕದಲ್ಲಿ ಮೇಲೆ ನದಿಯಿಂದ ಹರಿದು ತಾಯಿ ಗಂಗೆ ಇಲ್ಲಿಗೆ ಬಂದು ಧುಮುಕ್ತಾಳೆ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ಅಮರಾವತಿ ಆಶ್ರಮ ಪಹಲ್ ಗಂಗಾ. ಮೇಲ್ಗಡೆ ನೋಡಿ, ಮಹಾರಾಜ ಅಂಬರೀಷ್ ಕಿ ತಪಸ್ಸ ಭೂಮಿ. ಇಂದಿಗೂ ಸಹ ಈ ಒಂದು ಕಾಡನ್ನು ರಕ್ಷಿಸುತ್ತಿದ್ದಾನೆ ಅಂತ ಹೇಳಿ ನಂಬಿರ್ತಾರೆ. ನೀರಿದೆ, ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿದೆ. 45 ಡಿಗ್ರಿ ಬಿಸಿಲು, ಎಷ್ಟು ನೀರು ಕುಡಿದ್ರೆ ಸಾಲ. ಊಟಕ್ಕಿಂತ ನೀರೇ ಅತಿ ಮುಖ್ಯವಾಗಿ ಕಾಣಿಸುವಂತೆ ಯಾವ್ದಾದ್ರು ಇದಿದ್ರೆ ಇದು ಒಂದೇ ಜಾಗ ಅಂತ ಅನ್ಕೋಬಿಟ್ಟಿದ್ದೀನಿ. ಫುಲ್ ಸುಸ್ತಾಗಿ ಸೆಕೆಂಡ್ ಇಯರ್ ಅಂತೂ ಬಂದಿದೆ. ಇಂತಹ ದುರ್ಮಾರ್ಗದಲ್ಲಿ ಬಂದು ಈ ಒಂದು ಆಶ್ರಮದಲ್ಲಿ ನಾವು ನಿಂತಿದ್ದೀನಿ. ವೀಕ್ಷಕರೇ, ಪ್ರಭು ಶ್ರೀ ರಾಮಚಂದ್ರರು ಬಂದಿದ್ದು, 3 ಜನಗಳು ಬಂದಿದ್ದು ಋಷಿ ಮುನಿಗಳಿಗೆ ತುಂಬಾ ಸಂತೋಷವಾಗುತ್ತೆ. ಅವರನ್ನು ಸ್ವಾಗತಿಸಿ ಸತ್ಕರಿಸ್ತಾರೆ. ಪ್ರಭು ಶ್ರೀ ರಾಮಚಂದ್ರರು ಸಂತೃಪ್ತರಾಗಿ ನಾವು ಮುಂದೆ ಪಯಣ ಮಾಡಬೇಕು ಇಲ್ಲಿಂದ ಅಂತ ಋಷಿ ಮುನಿಗಳಲ್ಲಿ ಕೇಳ್ಕೊಂಡಾಗ, ಋಷಿ ಮುನಿಗಳು ನೀನೊಬ್ಬ ರಾಜ, ನಮ್ಮನ್ನ ನೀನು ರಕ್ಷಣೆ ಮಾಡಲೇಬೇಕು. ನಾವು ಎಲ್ಲ ಅಂದ್ರೆ ಇಂದ್ರಿಯಗಳನ್ನೆಲ್ಲನೂ ಏನೇನು ಸುಖ ಭೋಗಗಳನ್ನ ತ್ಯಜಿಸಿ ಈ ಒಂದು ಋಷಿ ಮುನಿಗಳಾಗಿ ನಿಂತಿದ್ದೇವೆ. ನಾವು ಯಾರಿಗೂ ಕಷ್ಟ ಕೊಡೋಕೆ ಇಷ್ಟಪಡಲ್ಲ. ಇಲ್ಲಿ ವಿರಾಧ ಎಂಬ ರಾಕ್ಷಸನೊಬ್ಬನಿದ್ದಾನೆ. ಅವನು ನಮ್ಗೆ ತಪಸ್ಸು ಮಾಡೋದಕ್ಕೆ, ಯಜ್ಞ ಮಾಡೋದಕ್ಕೆ ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ. ಅವನನ್ನ ಸಂಹಾರ ಮಾಡಿ ನಮ್ಮನ್ನು ಉದ್ಧರಿಸು ಪ್ರಭು ಅಂತ ಹೇಳಿ ಪ್ರಭು ಶ್ರೀ ರಾಮಚಂದ್ರರಲ್ಲಿ ಮೊರೆ ಹೋಗ್ತಾರೆ. ಯಾಕೆಂದ್ರೆ ವಿರಾಧ ಬಂದು ಬ್ರಹ್ಮನಿಂದ ಹೊರಪಡೆದು ಅವನು ನಿಂತಿರ್ತಾನೆ. ಬ್ರಹ್ಮನಿಂದ ಹೊರಪಡೆದವ್ರಿಗೆ ಬೇರೆ ಯಾರಿಗೂ ಸಂಹಾರ ಮಾಡೋ ಶಕ್ತಿ ಇರಲ್ಲ. ಸಾಕ್ಷಾತ್ ವಿಷ್ಣುವಿನೇ ಬರ್ಬೇಕಾಗತ್ತೆ. ವಿಷ್ಣುವಿನ ಅವತಾರಿಯಾದ ಪ್ರಭು ಶ್ರೀ ರಾಮಚಂದ್ರರು ಅವರಿಗೆ ಮಾತು ಕೊಡ್ತಾರೆ. ಆ ಮಾತು ಕೊಟ್ಟಿರ್ತಕ್ಕಂಥ ಜಾಗ ಈ ಒಂದು ಆಶ್ರಮವಾಗಿರ್ತದೆ. ವೀಕ್ಷಕರೇ, ವಿರಾಧನೆಂಬ ರಾಕ್ಷಸರನ್ನ ಪ್ರಭು ಶ್ರೀ ರಾಮಚಂದ್ರರು ಕೊಂದಿರ್ತಕ್ಕಂತಹ ಜಾಗ ಇದೆ ನೋಡಿ. ಇದರ ಆಳ ನಿಜವಾಗ್ಲೂ ನೋಡೋದಕ್ಕೂ ಸಹ ಆಗೋದಿಲ್ಲ, ಅಷ್ಟು ಆಳ ಇದೆ. ಒಳಗಡೆಗೆ ಏನ್ ಮಾಡಿದ್ರು ಅದು ಕಾಣಿಸಲ್ಲ. ಪ್ರಯತ್ನ ನಾನು ಪಡ್ತೀನಿ, ನೋಡೋಣ ಹೆಂಗಿದೆ ಏನು ಅಂತೇಳಿ. ವೀಕ್ಷಕರೇ ನೋಡಿ, ನಮ್ಮ ಪಯಣ ದಂಡಕಾರಣ್ಯದಲ್ಲಿ ಪ್ರಭು ಶ್ರೀ ರಾಮಚಂದ್ರರು ಪ್ರಯಾಣ ಮಾಡಿರ್ತಕ್ಕಂತಹ ದಂಡಕಾರಣ್ಯದಲ್ಲಿ ನಾವೆಲ್ಲರೂ ಪ್ರಯಾಣ ಮಾಡ್ತಾ ಇದ್ದೀವಿ.
ಅದೇ ರೀತಿಯಾಗಿ ಭಾರತ ಅತ್ಯಂತ ಶ್ರೇಷ್ಠವಾದ ಭಾರತ ಅಂತ ಯಾಕೆ ಕರೆಸ್ಕೊಳ್ಳುತ್ತೆ ಅಂತಂದ್ರೆ, ಸಾಕ್ಷಾತ್ ದೇವಾನುದೇವತೆಗಳನ್ನು ಧರೆಗಿಳಿಸಿದಂತಹ ಎಷ್ಟೋ ಋಷಿಮಣಿಗಳನ್ನ ಪಡೆದಿರ್ತಕ್ಕಂಥ ಭಾರತ ಶ್ರೇಷ್ಠ ರಾಷ್ಟ್ರ ಅಂತೇಳಿ ಹೇಳ್ಕೊಳಕ್ ನಾವೆಲ್ಲರೂ ಹೆಮ್ಮೆ ಪಡ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಅಂತ ಒಂದು ಸ್ಥಳದಲ್ಲಿ ಇವತ್ತು ನಾವೆಲ್ಲರೂ ಬಂದು ನಿಂತಿಳಿದ್ವಿ. ಇಂದ್ರಾದಿ ದೇವತೆಗಳನ್ನು ಧರೆಗಿಳಿಸಿ ಮೆರೆಸಿರ್ತಕ್ಕಂಥ ನಾಡು ಮತ್ತೆ ಭೂಮಿಯ ಭಾಗದಲ್ಲಿ ಇವತ್ತು ನಾವು ನಿಂತ್ಕೊಂಡಿದ್ದೀವಿ. ಆ ಒಂದು ಜಾಗನೇ ಶರಭಂಗ ಆಶ್ರಮ. ವೀಕ್ಷಕರೇ, ಇಂದ್ರಾದಿ ದೇವತೆಗಳು ದೇವಲೋಕವನ್ನೇ ಬಿಟ್ಟು ಈ ಭೂಮಿ ಮೇಲೆ, ಭರತ ಭೂಮಿ ಮೇಲೆ ಬಂದು ಇರುವಂತ ವಾತಾವರಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಶರಭಂಗ ಮುನಿಗಳು ತಪಸ್ಸನ್ನು ಆಚರಿಸಿರ್ತಕ್ಕಂಥ ಒಂದು ಸಣ್ಣ ಗುಹೆ ಇವತ್ತಿಗೂ ಸಹ ನಮ್ಮಂಥವ್ರಿಗೆ ಜೀವಂತವಾಗಿದೆ. ಬಂದು ನೋಡಕ್ಕಾಗುತ್ತೋ ಇಲ್ಲೋ ನಿಮಗೆ, ನನಗಂತೂ ಗೊತ್ತಿಲ್ಲ. ನೀವೇನಾದ್ರೂ ಬಂದ್ರೆ ಶರಭಂಗ, ಮಧ್ಯಪ್ರದೇಶದ ಉತ್ತರ ಪ್ರದೇಶ ಇವಾಗ ಬಿಟ್ಟು ನಾವು ಮಧ್ಯಪ್ರದೇಶಕ್ಕೆ ಬಂದಿದ್ದೀವಿ. ಪ್ರಭು ಶ್ರೀರಾಮಚಂದ್ರರು ಉತ್ತರ ಪ್ರದೇಶದ ಮಾರ್ಗವಾಗಿ ಮಧ್ಯಪ್ರದೇಶದಲ್ಲಿ ದಂಡಕಾರಣ್ಯ, ಅಲ್ಲಿಂದ ಮುಂದಕ್ಕೆ ಬರ್ತಾ ಇರ್ತಾರೆ, ದಕ್ಷಿಣದ ಕಡೆ ಪ್ರಯಾಣ ಮಾಡ್ತಾರೆ. ಅದೇ ರೀತಿಯಾಗಿ ನಾವು ಸಹ ಪ್ರಯಾಣ ಮಾಡ್ತಿರ್ತೀವಿ. ನಿಮಗೇನಾದ್ರೂ ಬರುವ ಇಚ್ಛೆ ಇದ್ರೆ ಈ ಶರಭಂಗ ಮುನಿ ಆಶ್ರಮಕ್ಕೆ ಮಧ್ಯಪ್ರದೇಶದಲ್ಲಿದೆ, ಇಲ್ಲಿಗೆ ನೀವು ಹೋಗ್ಬೋದು. ಗೂಗಲ್ ಅಲ್ಲಿ ಶರಭಂಗ ಅಂತ ಅಂದ್ಬಿಟ್ಟು ನೀವು ಸರ್ಚ್ ಮಾಡಿದ್ರೆ ಶರಭಂಗ ಅನ್ನೋ ಒಂದು ಊರು ಸಿಗುತ್ತೆ. ಆ ಊರಿನ ಪಕ್ಕದಲ್ಲಿ ನಿಮ್ಗೆ 15 ಕಿಲೋಮೀಟರ್ ದೂರದಲ್ಲಿ ಶರಭಂಗ ಮುನಿಗಳ ಆಶ್ರಮ ಸಹ ಸಿಗುತ್ತದೆ. ಅಂಥ ಮುನಿಗಳು ತಪಸ್ಸನ್ನು ಮಾಡಿರ್ತಕ್ಕಂಥ ಒಂದು ಸಣ್ಣ ಗುಹೆ ದಂಡಕಾರಣ್ಯದಲ್ಲಿದೆ. ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಶರಭಂಗ ಮುನಿಗಳು ಕೂತಿದ್ರಲ್ಲ, ಆ ಒಂದಲ್ಲೇ ಜಾಗದಲ್ಲೇ ಕುತ್ಕೊಂಡು ಒಬ್ರು ಸಾಧರು ತಪಸ್ಸನ್ನು ಮಾಡ್ತಾರೆ. ಇದೇ ಪಕ್ಕದಲ್ಲಿ ಕಲ್ಲು ಬಂಡೆ ಇದೆ. ಕಲ್ಲು ಬಂಡೆ ಪಕ್ಕದಲ್ಲಿ ಒಂದು ಜಾಗ ಇದೆ. ಆ ಜಾಗದಿಂದ ನೋಡಿ, ಕಾಣಿಸ್ತಿದೆ ಒಳಗಡೆ ಇದೆಲ್ಲ, ಹೋಗಕ್ಕಾಗಲ್ಲ, ಸಣ್ಣದಾಗಿದೆ. ಇಲ್ಲಿಂದ ಮೇಲುಗಡೆಗೆ ಹೋಗುವಂತ ಒಂದು ಮಾರ್ಗ ಇದೆ, ಬೆಟ್ಟದ ಮೇಲೆ ಹೋಗುವಂತ ಒಂದು ಮಾರ್ಗ ಇದೆ. ಅವರ ತಪೋಶಕ್ತಿಯಿಂದ ನಿರ್ಮಾಣಗೊಂಡಿರ್ತಕ್ಕಂತಹ ಈ ಒಂದು ಜಾಗ. ಹೀಗಾಗಿ ಶರಭಂಗ ಮುನಿಗಳ ಆಶ್ರಮದ ದಡದಲ್ಲಿ ಮಂದಾಕಿನಿ ನದಿಯ ಉಗಮ ಸ್ಥಾನವನ್ನ ನಾವೆಲ್ಲರೂ ನೋಡೋಣ ಬನ್ನಿ. ನಾವೇನು ನೋಡ್ತಾ ಇದೀವಲ್ಲ, ಮಂದಾಕಿನಿ ನದಿಯ ಉಗಮ ಸ್ಥಾನಕ್ಕೆ ಹೋಗ್ತಾ ಇದೀವಿ. ಹೊಡಿ ವೀಕ್ಷಕರೇ, ಬರಕಂತೂ ಸುತ್ತಾಯಿತು. ದಂಡಕಾರಣ್ಯದಲ್ಲಿ ಪ್ರಭು ಶ್ರೀರಾಮಚಂದ್ರರು ಓಡಾಡಿರ್ತಕ್ಕಂಥ ಎಲ್ಲ ಜಾಗಗಳಲ್ಲಿ ಓಡಾಡೋದು. ಯಪ್ಪ, ಏನೇ ಆಗಲಿ ಪ್ರಭು ಶ್ರೀರಾಮಚಂದ್ರರು ಎಲ್ಲೆಲ್ಲಿ ಹೋಗಿದಾರ, ಏನೇ ಕಷ್ಟ ಆಗಲಿ ಏನೇ ಆಗಲಿ ಬಿಡೋದಿಲ್ಲ, ಪ್ರಯಾಣ ಮಾಡೋಣ, ಮಾಡ್ತಾನೆ ಇರ್ತೀನಿ. ಹೇಗಿದ್ರೂ ಪರವಾಗಿಲ್ಲ, ಪ್ರಭು ಶ್ರೀರಾಮಚಂದ್ರರು ಒಬ್ಬರ ಜೊತೆಯಲ್ಲಿದ್ದರೆ ಏನು ಬೇಕಾದ್ರೆ ಸಾಧ್ಯ. ಯಾವುದೇ ರೀತಿಯಾದ ಒಂದೇ ಒಂದು ಕಿಂಚಿತ್ತು ಸಮಸ್ಯೆ ಆಗ್ತಿದೆ ನೋಡ್ಕೊತಾ ಇದ್ದಾರೆ. ಹೇಳೋದಕ್ಕೆ ಪದಗಳಲ್ಲಿ ಸಾಲಲ್ಲ. ದಂಡಕಾರಣ್ಯದಲ್ಲಿ ಪ್ರಯಾಣ ಮಾಡ್ತಾ ಇದ್ದೀವಿ, ಇಷ್ಟರಾದ್ರೂ ಪರವಾಗಿಲ್ಲ. ವೀಕ್ಷಕರೇ ನೋಡಿ, ಅಂತೂ ವಿಂತೂ ದಂಡಕಾರಣ್ಯದಲ್ಲಿ ಪ್ರಯಾಣ ಮಾಡಿಕೊಂಡು ಶರಭಂಗ ಮುನಿಗಳು ಯಜ್ಞವನ್ನು ಕೈಗೊಂಡಿರ್ತಿದ್ರು. ಆ ಯಜ್ಞ ಕೈಗೊಂಡು ತಮ್ಮ ತಪೋಶಕ್ತಿಯನ್ನ ಹೆಚ್ಚಿಗೆ ಮಾಡ್ಕೊತಾ ಇದ್ರು. ಶರಭಂಗ ಮುನಿಗಳು ಕರೆದುಕೊಂಡು ಹೋಗೋದಕ್ಕೆ ಪುಷ್ಪಕ ವಿಮಾನದಲ್ಲಿ ಇಂದ್ರಾದಿ ದೇವತೆಗಳು ಬಂದಿರ್ತಾರೆ. ಅಂಥ ಯಜ್ಞ ಮಾಡಿ ಅಂಥ ತಪಸ್ಸನ್ನು ಪಡೆದಿರ್ತಕ್ಕಂಥ ಶರಭಂಗ ಮುನಿಗಳು ಯಜ್ಞ ಮಾಡಿರ್ತಕ್ಕಂಥ ಒಂದು ಜಾಗ ನಿಮಗೋಸ್ಕರ ತೋರಿಸ್ತೀನಿ. ಇಂದ್ರದೇವನು ಪ್ರಭು ಶ್ರೀರಾಮಚಂದ್ರರು ಬಂದಿರ್ತಕ್ಕಂಥ ವಿಚಾರವನ್ನು ತಿಳಿದು ಸಾಕ್ಷಾತ್ ವಿಷ್ಣು ಬಂದರು. ನಾನಿನ್ನು ಹೊರಟಿರ್ತೀನಿ ಅವರಿಗೆ ಹೇಳಿ, ಈ ಒಂದು ಭೂಮಿ ಮೇಲೆ ಇಂದ್ರಾದಿ ದೇವತೆಗಳು ಗಂಧರ್ವಗಳು ಬಂದು ವಾಸಿಸ್ತಕ್ಕಂತಹ ಅತ್ಯಂತ ಪವಿತ್ರವಾದ ಸ್ಥಳ ಇದಾಗಿರ್ತದೆ. ಆದರೆ ರಾಕ್ಷಸರಿಂದ ತುಂಬಿ ಹೋಗಿದೆ, ಅವ್ರನ್ನೆಲ್ಲ ಸಂಹಾರ ಮಾಡಕ್ಕೆ ಹೇಳಿ. ಯಾಕಂದ್ರೆ ಬ್ರಹ್ಮನಿಂದ ಹೊರಪಡೋದು, ಶಿವನಿಂದ ಹೊರಪಡೋದು ರಾಕ್ಷಸರು ಇಲ್ಲಿ ಉಪಟಳವನ್ನು ಕೊಡ್ತಾ ಇರ್ತಾರೆ. ಅವರಿಗೆ ಅವ್ರನ್ನೆಲ್ಲ ಸಂಹಾರ ಮಾಡಿ ಪವಿತ್ರ ಭೂಮಿಯನ್ನು ಪವಿತ್ರಗೊಳಿಸಲು ಹೇಳಿ ಅಂತ ಹೇಳಿ ಇಂದ್ರ ಶರಭಂಗ ಮುನಿಗಳಲ್ಲಿ ಮನವಿ ಮಾಡಿಕೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಒಂದು ಜಾಗದಲ್ಲೇ ಪ್ರಭು ಶ್ರೀರಾಮಚಂದ್ರರು ಶರಭಂಗ ಮುನಿಗಳನ್ನ ಸಂಧಿಸಿದ್ದು, ಅಂದರೆ ಭೇಟಿ ಮಾಡಿದ್ದು. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಈ ಒಂದು ಆಶ್ರಮದಲ್ಲಿ ಶರಭಂಗ ಮುನಿಗಳು ಅವರನ್ನ ಭೇಟಿ ಮಾಡಿ
ಆ ಒಂದು ಸ್ಥಳದಲ್ಲಿ ಪ್ರಭು ಶ್ರೀರಾಮಚಂದ್ರರು, ಸೀತಾದೇವಿ, ಲಕ್ಷ್ಮಣರು ಮೂರೂ ಜನಗಳ ಹಿಂದೆಗಡೆ ಇರ್ತಕ್ಕಂಥ ಶರ್ಭಂಗ ಮುನಿಗಳು ನಿಮ್ಗೊಂದು ಅಲ್ಲೊಂದು ವಿಶೇಷ ಕಾಣಿಸ್ತಾ ಇದೆ ನೋಡಿ. ಯಾಕೆ ಅಂತಂದ್ರೆ ಹಿಂದೆ ಇರ್ತಕ್ಕಂಥ ಶರ್ಭಂಗ ಮುನಿಗಳಲ್ಲಿ ಶಂಖ ಚಕ್ರ ಇದೆ. ಅಂದ್ರೆ ಪ್ರಭು ಶ್ರೀರಾಮಚಂದ್ರರಿಗೆ ಶರ್ಭಂಗ ಮುನಿಗಳು ಒಂದು ಮಾತನ್ನ ಹೇಳ್ತಾರೆ, ನನ್ನದು ಏನೇನು ತಪಸ್ಸು ಮಾಡಿದೀನೋ ಭಗವಂತ ನಿನ್ನೊಳಗಡೆ ನಾನು ಅರ್ಪಿಸ್ತೀನಿ, ನನ್ನನ್ನ ನಿನ್ನ ಹೊಂದ್ ಮಾಡ್ಕೊ ಅಂತ ಹೇಳಿ ಶರ್ಭಂಗ ಮುನಿಗಳು ಎಲ್ಲವನ್ನೂ ಪ್ರಭು ಶ್ರೀರಾಮಚಂದ್ರರಿಗೆ ಅರ್ಪಿಸ್ತಾರೆ. ಅರ್ಪಿಸಿ ಒಂದು ಗೌಣಾಕಾರವಾಗಿ ಕ್ಷಣಾರ್ಧದಲ್ಲಿ ಬೆಂಕಿ ಬಂದು ಅವರು ನಂದಿ ಹೋಗಿ ಇಂದ್ರಾದಿ ದೇವತೆಗಳ ಪುಷ್ಪಕ ವಿಮಾನದಲ್ಲಿ ಅವರು ಸ್ವರ್ಗಲೋಕವನ್ನು ಸೇರ್ತಾರೆ. ಆ ಒಂದು ಮರುಕ್ಷಣದಲ್ಲೇ ನೀವೇನ್ ನೋಡ್ತಾ ಇದ್ದೀರಲ್ಲ, ಶಂಖ ಚಕ್ರ ಕಾಣಿಸ್ತಾ ಇದೆ ನೋಡಿ. ಶಂಖ ಚಕ್ರ ಇರ್ತಕ್ಕಂಥ ಶರ್ಭಂಗ ಮುನಿಗಳನ್ನ ನಾವು ನೋಡ್ತಾ ಇದೀವಿ. ದರ್ಶನ ಪಡ್ಕೊಳ್ಳಿ. ಇಲ್ಲಿಗೆ ಬರಕ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಪ್ರಭು ಶ್ರೀರಾಮಚಂದ್ರರು ಅವರಲ್ಲಿ ಒಂದಾಗಿ ಈ ಒಂದು ಸ್ಥಳದಲ್ಲಿ ದರ್ಶನ ನೀಡ್ತಕ್ಕಂಥ ಜಾಗ. ಇದಕ್ಕೋಸ್ಕರನೇ ಭಗವಂತ ತಾನು ಸೃಷ್ಟಿಸಿದ ಲೋಕವನ್ನು ನೋಡಲು ಬಂದಿರ್ತಾನೆ. ನನ್ನ ಪ್ರೀತಿಯ ವೀಕ್ಷಕರೇ, ಸಾಧ್ಯವಾದರೆ ಬನ್ನಿ, ಇಲ್ಲಾಂದ್ರೆ ನನ್ನ ಎಲ್ಲಾ ವಿಡಿಯೋಗಳನ್ನ ಶೇರ್ ಮಾಡಿ ಎಲ್ಲರಿಗೂ ಜನ ತಲುಪಿ ಅಂತ ಶ್ರೇಷ್ಠ ಭಾರತವನ್ನು ಪ್ರತಿಯೊಬ್ಬರು ತಿಳಿಲಿ ಅನ್ನೋದೇ ನನ್ನ ಆಶಯ. ಪ್ರೀತಿಯ ವೀಕ್ಷಕರೇ, ಇಲ್ಲಿಂದ ಮುಂದೆ ಪ್ರಭು ಶ್ರೀರಾಮಚಂದ್ರರು ಪ್ರಯಾಣ ಮಾಡ್ತಾರೆ, ನಾವೆಲ್ಲ ಪ್ರಯಾಣ ಮಾಡೋಣ ಬನ್ನಿ ನನ್ನ ಪ್ರೀತಿಯ ವೀಕ್ಷಕರೇ. ಶರ್ಭಂಗ ಮುನಿಗಳು ತಮ್ಮ ದೇಹವನ್ನು ತ್ಯಾಗ ಮಾಡಿದ ನಂತರ ಶರ್ಭಂಗ ಮುನಿಗಳು ಹೇಳಿರ್ತಾರೆ ಪ್ರಭು ಶ್ರೀರಾಮಚಂದ್ರರಿಗೆ, ನಿಮಗೆ ಯೋಗ್ಯವಾದ ಸ್ಥಳ ಸುತೀಕ್ಷ್ಣ ಮುನಿಗಳು ಇರ್ತಕ್ಕಂಥ ಆಶ್ರಮದಲ್ಲಿ ಯೋಗ್ಯವಾದ ಸ್ಥಳ ಇರ್ತದೆ, ನೀವು ಅಲ್ಲಿ ಎಷ್ಟು ದಿನಗಳು ಬೇಕಾದ್ರೂ ನೀವು ಕಾಲ ಕಳಿಬೋದು ಅಂತ ಹೇಳಿ ಅವರು ಹೇಳಿರ್ತಾರೆ. ಅದರಂತೆ ಪ್ರಭು ಶ್ರೀರಾಮಚಂದ್ರರು, ಸೀತಾದೇವಿ ಮತ್ತೆ ಲಕ್ಷ್ಮಣರು ಈ ಒಂದು ಸುತೀಕ್ಷ್ಣ ಆಶ್ರಮ, ದಂಡಕಾರಣ್ಯದಲ್ಲಿ ಇರ್ತಕ್ಕಂತಹ ಸುತೀಕ್ಷ್ಣ ಆಶ್ರಮಕ್ಕೆ ಬರ್ತಾರೆ. ಆ ಆಶ್ರಮದೊಳಗಡೆ ನಾವಿದೀವಿ. ಪ್ರಭು ಶ್ರೀರಾಮಚಂದ್ರರಿಗೋಸ್ಕರ ಕಾಯ್ಕೊಂಡು ಕೂತಿರ್ತಾರೆ ಸುತೀಕ್ಷ್ಣ ಮುನಿಗಳು. ನೋಡಿ ವೀಕ್ಷಕರೇ, ಪ್ರಭು ಶ್ರೀರಾಮಚಂದ್ರರು ಬರುವುದನ್ನೇ ಕಾಯ್ದು ಕೂತ್ಕೊಂಡು ತನ್ನ ದೇಹವನ್ನು ತ್ಯಜಿಸಲಾರದೆ ಪ್ರಭು ಶ್ರೀರಾಮಚಂದ್ರರಿಗೋಸ್ಕರ ಸುತೀಕ್ಷ್ಣ ಮುನಿಗಳು ಕಾಯ್ಕೊಂಡು ಕೂತಿರ್ತಾರೆ. ಪ್ರಭು ಶ್ರೀರಾಮಚಂದ್ರರು ಬಂದ ಆ ಕ್ಷಣವೇ ಬಂದ ಎನ್ನ ವೀರಾಗ್ರಣಿ ಅಂತ ಹೇಳಿ ಅವರನ್ನು ನಮಸ್ಕರಿಸಿ ಸತ್ಕರಿಸಿ ಅವರನ್ನು ಆನಂದಪೂರ್ವಕವಾಗಿ ಸ್ವಾಗತಿಸಿ ಒಂದು ಮಾತು ಹೇಳ್ತಾರೆ ಸುತೀಕ್ಷ್ಣರು, ನಿಮಗಾಗಿ ಈ ದೇಹವನ್ನು ತ್ಯಜಿಸಲಾರದೆ ಕಾಯ್ಕೊಂಡು ನಿಂತೀನಿ, ನಿನ್ನ ದರ್ಶನ ನನಗೆ ಮುಗೀತು, ಈ ದೇಹವನ್ನು ನಾನು ತ್ಯಜಿಸ್ತೀನಿ, ಈ ಆಶ್ರಮವನ್ನು ನಿಮಗೋಸ್ಕರ ನಾನು ತ್ಯಾಗ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಆಗ ಪ್ರಭು ಶ್ರೀರಾಮಚಂದ್ರರು ಅವರನ್ನು ಆಲಂಗಿಸಿದಂತಹ ಒಂದು ಜಾಗ ತೋರಿಸ್ತೀನಿ. ಆ ಜಾಗದ ವಿಶೇಷ ಅದ್ಭುತವನ್ನು ನೋಡಿ. ಆ ಜಾಗದಲ್ಲಿ ಇವತ್ತು ಒಂದು ಮರ ಬೆಳೆದು ನಿಂತಿದೆ ನೋಡಿ ವೀಕ್ಷಕರೇ. ಏನು ನಾವ್ ಇವಾಗ ನೋಡ್ತಾ ಇದೀವಲ್ಲ, ಈ ಒಂದು ಮರದ ಹತ್ತಿರನೇ ಸುತೀಕ್ಷ್ಣ ಮುನಿಗಳು ಹಾಗೂ ಪ್ರಭು ಶ್ರೀರಾಮಚಂದ್ರರು ಸಂಧಿಸಿದಂತ ಭೇಟಿ ಮಾಡಿದಂತಹ ಜಾಗ. ಈ ಮರದ ವಿಶೇಷತೆ ಏನು ಅಂತಂದ್ರೆ, ತನಗೆ ಹಾಗೆ ಪ್ರಭು ಶ್ರೀರಾಮಚಂದ್ರರ ಹೆಸರು ರಾಮ್ ಅನ್ನೋದನ್ನ ಅದು ಬರ್ತಾನೆ ಇರುತ್ತೆ. ಯಾರು ಸಹ ಇಲ್ಲಿ ಅದು ಕಡ್ಡಿ ತಗೊಂಡಾಗ್ಲಿ, ಪೆನ್ ತಗೊಂಡಾಗ್ಲಿ, ಮಳೆಯಿಂದಾಗ್ಲಿ ಯಾರು ಕೆತ್ತೋದಿಕ್ ಹೋಗಲ್ಲ ನೋಡಿ. ಅದೇ ತರ ರಾಮ್ 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 ಅಂತ ಬರ್ತಾನೆ ಇರುತ್ತೆ. ಬನ್ನಿ ನಿಮ್ಗೆ ಅದನ್ನ ಇದ್ರ ಸಮೇತವಾಗಿ ತೋರಿಸ್ತೀನಿ. ಎಲ್ಲಾ ಕಡೆನೂ ರಾಮ್ 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 ಅಂತ ಬರ್ತಾನೆ ಇರ್ತೈತೆ. ತನಗೆ ತಾನಾಗೆ ಅದು ಬಿಟ್ಕೊಳ್ಳುತ್ತೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದೆಯಲ್ಲ ಆ ಮರದಲ್ಲೇನೆ ಬರ್ತಕ್ಕಂಥ ಇದು ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ ನೋಡಿ. ತೆಗಿತೀನಿ ಇವಾಗ ಇದನ್ನ ನೋಡಿ. ರಾಮ್ ರಾಮ್ ನೋಡಿ, ಇದನ್ನ ತೆಗಿತೀನಿ. ರಾಮ್ ಈ ಮರದಲ್ಲಿ ತನಗೆ ತಾನಾಗೇನೆ ಇಲ್ಲಿನ ಜನಗಳ ಪ್ರತೀತಿ ಏನು ಅಂತಂದ್ರೆ ರಾಮ್ ಅನ್ನೋದು ಪ್ರಭು ಶ್ರೀರಾಮಚಂದ್ರರು ಸುತೀಕ್ಷ್ಣ ಮುನಿಗಳು ಇಬ್ಬರು ಸೇರಿ ಸಂಧಿಸ್ತಿರ್ತಕ್ಕಂಥ ಭೇಟಿ ಮಾಡಿದಿರ್ತಕ್ಕಂಥ ಜಾಗದಲ್ಲಿ ಬೆಳೆದಿರ್ತಕ್ಕಂಥ ಮರ. ಅಂದಿನಿಂದ ತ್ರೇತಾಯುಗದಿಂದ ಕಲಿಯುಗದ ನಮ್ಮೆಲ್ಲರಿಗೂ ದರ್ಶನ ನೀಡ್ತಾ ಇರ್ತಕ್ಕಂಥ ಮರ ಇದು. ನೋಡಿ ಕಣ್ತುಂಬ್ಕೊಳ್ಳಿ. ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಇದಾಗ್ಲಿ. ಈ ಒಂದು ಜಾಗದಲ್ಲಿ ಇನ್ನೊಂದು ವಿಶೇಷಣ ಇದೆ ನೋಡಿ. ಈ ಮರದ ಕೆಳಗಡೆ ಒಂದು ಸಂಧಿ ಇದೆ, ನಿಮಗೆ ಕಾಣಿಸ್ತಾ ಇದೆ ಅನ್ಕೊಂತೀನಿ ನೋಡಿ. ಸಂಧಿ ನೋಡಿ. ಈ ಒಂದು ಜಾಗದಲ್ಲೇನೆ ಸುತೀಕ್ಷ್ಣ ಮುನಿಗಳು ಒಳಗಡೆಗೆ ಹೋಗೋದಕ್ಕೆ ನೋಡಿ
ಒಳಗಡೆಯಿಂದ ಹೋಗೋಣ. ಇದು ಭೂಮಿ ಮಟ್ಟದಿಂದ ಇದಿದೆ, ಅವಾಗ ಇನ್ನೂ ಕೆಳಗಡೆ ಇದೆ ಅಂತ ಅನ್ಕೊಂತೀನಿ ನಾನು. ನೋಡಿ, ಈ ಒಂದು ಜಾಗದಲ್ಲೇ ಸುದೀಕ್ಷಣ ಮುನಿಗಳು ತಪಸ್ಸು ಮಾಡ್ತಾ ಇದ್ರು. ಆ ತಪಸ್ಸಿನ ಹೊರಗಡೆ ನಿಂತ್ಕೊಂಡು ಪ್ರಭು ಶ್ರೀ ರಾಮಚಂದ್ರರು ಅವರ ದರ್ಶನವನ್ನು ಪಡೆದು ಆ ತಪಸ್ಸಿಗೆ ಒಂದು ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ಜಾಗನೂ ಇದಾಗಿರ್ತದೆ. ಇದು ಸುತೀಕ್ಷ್ಣ ಮುನಿಗಳ ಪಾದಚರಣ. ನಿಮಗೆ ನೋಡಿ ಕಾಣಿಸ್ತಾ ಇದೆ, ನೋಡಿ ಕಾಣಿಸ್ತಾ ಇದೆಯಲ್ಲ, ಇವತ್ತು ಅದು ಜೀವಂತ ಇರೋ ತರ ಕಾಣಿಸ ಋಷಿ ಮುನಿಗಳ ಪಾದ ಅಂತ ಹೇಳಿ ಇಲ್ಲಿನ ಜನ ನಂಬಿ. ಯಾಕಂದ್ರೆ ಅದು ಮರದ ಬೇರಿನಿಂದ ಬಂದಿರತಕ್ಕಂಥ, ನಾವು ನೋಡ್ತಾ ಇದೀವಲ್ಲ, ಮರದ ಬೇರಿನಿಂದ ಆಗಿರ್ತಕ್ಕಂಥ ಒಂದು ಜಾಗ ಇದು. ಇಲ್ಲಿ ಸುತ್ತು ಸಿಮೆಂಟ್ ಮಾಡ್ಕೊಂಡಿದ್ದಾರೆ, ಆದ್ರೆ ಅದು ಮರದ ಬೇರುಗಳಿಂದ ಸುತೀಕ್ಷ್ಣ ಮುನಿಗಳ ಪಾದ ಅವರು ಇರ್ತಕ್ಕಂಥ ಇದು ಜಾಗ. ವೀಕ್ಷಕರೇ, ನಾವಿಂದು ಸುತೀಕ್ಷ್ಣದ ಆಶ್ರಮದಲ್ಲಿದ್ದೇವೆ. ಯಾರು ಈ ಸುತೀಕ್ಷ್ಣರು? ಸುತೀಕ್ಷ್ಣರಂದ್ರೆ ಸೂಕ್ಷ್ಮ ಅತಿ ಬುದ್ಧಿ ಉಳ್ಳವಂತವರು. ಇವರು ಅಗಸ್ತ್ಯ ಮುನಿಗಳ ಶಿಷ್ಯರಾಗಿರ್ತಾರೆ. ಇವರು ಗುರುಗಳನ್ನೇ ಮೀರಿಸಿದಂತಹ ಶಿಷ್ಯರು. ಅಗಸ್ತ್ಯ ಮುನಿಗಳಿಂದ ವಿದ್ಯೆ ಕಲಿತು ಅತಿ ವೇಗವಾಗಿ ವೇದ ಪಾರಾಯಣ ಸಕಲ ವಿದ್ಯೆಗಳಲ್ಲೂ ಪಾರಂಗತರಾಗಿ ಅಗಸ್ತ್ಯ ಮುನಿಗಳಿಗೆ ಭಗವಂತನ ಅಂದ್ರೆ ಶಿವನನ್ನು ದರ್ಶನ ಮಾಡಿಸಿರ್ತಕ್ಕಂತಹ ಗುರುಗಳು ಇವರು. ಗುರುಗಳಿಗೆ ಗುರುವಾಗಿ ಇವರು ದೇಹವನ್ನು ತ್ಯಾಗ ಮಾಡಿರ್ತಾರೆ. ಪ್ರಭು ಶ್ರೀರಾಮಚಂದ್ರರು ಇಲ್ಲಿಗೆ ಬರುವುದನ್ನೇ ಕಾಯ್ದುಕೊಂಡು ನಿಂತ್ಕೊಂಡು ಯಾಕೆಂತಂದ್ರೆ ಜಗದೊಡೆಯ ವಿಷ್ಣುವಿನ ಅವತಾರಿಯಾದ ಪ್ರಭು ಶ್ರೀರಾಮಚಂದ್ರರು ಈ ಧರೆಗೆ ಇಳಿದಿರೋದು ಅವರಿಗೆ ಗೊತ್ತಿರುತ್ತದೆ. ಯಾಕೆಂದ್ರೆ ಎಲ್ಲವನ್ನೂ ಪಾರಂಗತರಾದ ಅವರು ತದನಂತರ ಅವರ ಬರುವುದನ್ನೇ ಕಾಯ್ದುಕೊಂಡಂತಹ ಈ ಸುತೀಕ್ಷ್ಣರು ಅವರಿಗೆ ಒಂದು ಮಾತನ್ನ ಹೇಳ್ತಾರೆ. ಈ ಒಂದು ಆಶ್ರಮವನ್ನು ನಿಮಗೋಸ್ಕರ ದೇವಲೋಕದ ಇಂದ್ರನಂತೆ ನಾನು ಸೃಷ್ಟಿ ಮಾಡಿದ್ದೇನೆ, ನಿಮಗೋಸ್ಕರ ತ್ಯಾಗ ಮಾಡ್ತಿದ್ದೀನಿ. ನೀವು ಬರೋಗೋಸ್ಕರ ದೇಹವನ್ನು ಹಿಡಿದಿಟ್ಟುಕೊಂಡು ಕಾಯ್ಕೊಂಡು ನಾನು ನಿಂತಿದ್ದೀನಿ. ನಮ್ಮ ಗುರುಗಳಾದ ಅಗಸ್ತ್ಯ ಮುನಿಗಳು ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಅವರ ಆಶ್ರಮವಿದೆ. ನಿಮಗೆ ಎಷ್ಟು ಕಾಲ ಬೇಕಾದರೂ ಇಲ್ಲಿ ಉಳಿದುಕೊಂಡು ನೀವು ನಮ್ಮ ಗುರುಗಳಾದ ಅಗಸ್ತ್ಯ ಮುನಿಗಳ ಆಶ್ರಮಕ್ಕೆ ಹೋಗ್ಬೇಕು ಅಂತ ಮುನಿಗಳ ಆಶ್ರಮವನ್ನು ನೋಡೋಣ, ಕಣ್ತುಂಬ್ಕೊಳ್ಳೋಣ ಬನ್ನಿ. ಇವರೇ ಆ ಗುರುಗಳಾದಂತಹ ಸುತೀಕ್ಷ್ಣ ಮುನಿಗಳು. ನೋಡಿ ವೀಕ್ಷಕರೇ, ಇವರೇ ಆ ಸುತೀಕ್ಷ್ಣ